ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು MME ಬೋರ್ವೆಲ್. ಅವರ ಆಫೀಸ್ ಇನ್ ಕಮ್ಮನಹಳ್ಳಿ, ಬೆಂಗಳೂರು 33. ಈಗ ನಾರ್ಮಲಾಗಿ ಬೋರ್ ಹಾಕೋದು ಒಂದು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಪಾಯಿಂಟು ಪಾರ್ಟಿ ಮಾಡಿರ್ತಾರೆ, ಯಾರೋ ಒಬ್ಬರು ಡಿವೈನರ್ ಮಾಡಿರ್ತಾರೆ, ಅವರು ಬೋರ್ವೆಲ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಬೋರ್ವೆಲ್ ಆಫೀಸ್ ಅವ್ರು ಏನು ಮಾಡ್ತಾರೆ, ಕಾಂಪಿಟೇಷನ್ ರೇಟ್ ಕೊಡ್ತಾರೆ. ಹೆಂಗೆ ಕೊಡ್ತಾರೆ, ಹೆಂಗೆ ವರ್ಕೌಟ್ ಆಗುತ್ತೆ? ಕೇಸಿಂಗ್ ಪೈಪು 10 ಇಂಚ್ ಪೈಪು ಜಾಸ್ತಿ ಹಾಕ್ತಾರೆ, ಫಿಲ್ಟರ್ ಪೈಪು ಮೇಯ್ನಾಗಿ ಹಾಕ್ಬಿಡ್ತಾರೆ, ಅದಕ್ಕೆ ಅವ್ರಿಗೆ ವರ್ಕೌಟ್ ಆಗಿಬಿಡುತ್ತೆ. ನಮ್ಮದು ಬಂದು ನನ್ನ ಲೆಕ್ಕ ಏನಂದರೆ, ಈಗ ದೊಡ್ಡ ಗಾಡಿ ಇಟ್ಕೊಳ್ಳಿ, ನಾವೇ ಪಾಯಿಂಟ್ ಚೆಕ್ ಮಾಡಿಬಿಟ್ಟು ನಾವೇ ಡ್ರಿಲ್ಲಿಂಗ್ ಮಾಡಬೇಕಂದ್ರೆ 10 ರೂಪಾಯಿ ರೇಟು ಜಾಸ್ತಿ ಆಗುತ್ತೆ. ಫಸ್ಟ್ ಬಂದು ನಾವು ಸೈಟ್ ವಿಸಿಟ್ಗೆ ಇನ್ಸ್ಪೆಕ್ಷನ್ಗೆ 2000 ರೂಪೀಸ್ ಚಾರ್ಜ್ ಮಾಡ್ತೀವಿ. ನಮಗೆ ಸಮಾಧಾನ ಆಗತ್ತಂತ ಹೇಳ್ತೀವಿ, ವಾಸ್ತು ಟ್ಯಾಲಿ ಆಗತ್ತರ ಜಾಗ ಇದೆ ಅಂತ ನೋಡ್ತೀವಿ. ಆಮೇಲೆ ಪಾಯಿಂಟ್ ಚೆಕ್ ಮಾಡೋದು. ಪಾಯಿಂಟ್ ಚೆಕ್ ಮಾಡೋಕ್ಕೆ 12,000 ರೂಪೀಸ್ ಚಾರ್ಜ್ ಆಗುತ್ತೆ. ಆವಾಗ 2000 ಮೈನಸ್ ಮಾಡಿಬಿಟ್ಟು 10,000 ಚೆಕ್ ಮಾಡ್ತೀವಿ. ಚೆಕ್ ಮಾಡಿಬಿಟ್ಟು ನನಗೆ ಸಮಾಧಾನ ಆಗಿಲ್ಲ ಅಂದರೆ ಆ 10,000ನಲ್ಲಿ 5,000 ರಿಟರ್ನ್ ಮಾಡಿಬಿಡ್ತೀವಿ. ಮ್ಯಾಕ್ಸಿಮಮ್ ಪಾಯಿಂಟ್ ಸಿಕ್ಬಿಡುತ್ತೆ. ರೇರ್ ಕೇಸು 1-2 ಜಾಗ ನನಗೆ ಸಿಕ್ಕಲ್ಲ. ಒಂದೇ ಗ್ಯಾಪ್ ಬರ್ತಾಯಿದೆ ಅಂದರೆ ಪಾಯಿಂಟ್ ಕೊಡೋಂಗಿಲ್ಲ. 3 ಗ್ಯಾಪ್ ಬಂದುಬಿಡಬೇಕು, ಸರಿನಾ? ಭೂಮಿ ಒಳಗಡೆ ಇರೋದು ಯಾರು 100% ಹೇಳೋಂಗಿಲ್ಲ. ನಮ್ಮ ಎಕ್ಸ್ಪೀರಿಯೆನ್ಸು ಶೇರ್ ಮಾಡ್ಬೋದು. ಇಲ್ಲ ಸರ್, ನಿಮ್ಮ ಹತ್ರ ಪಾಯಿಂಟ್ ಚೆಕ್ ಮಾಡೋಕೆ 1,200 ರೂಪಾಯಿ ತಗೊಳ್ತಾ ಇದ್ದೀರಾ ಅಂತ ಹೇಳಿದರೆ, ಬೇರೆಯವ್ರು ಏನು ಮಾಡ್ತಾರೆ, ನನಗೆ 1000 ರೂಪೀಸ್ ಚೆಕ್ ಮಾಡೋರು ಇದ್ದಾರೆ ಅಂತ ಹೇಳಿದರೆ ಏನು ತೊಂದರೆ ಇಲ್ಲ, ಧೈರ್ಯವಾಗಿ ಕೊಡ್ಬಿಡ್ರು. ಅವ್ರು ಚೆಕ್ ಮಾಡಿದ್ರು ಡಿವೈನಿಂಗ್ನೇ, ನಾವು ಚೆಕ್ ಮಾಡೋದು ಡಿವೈನಿಂಗ್ನೇ. ಯಾರು ಚೆಕ್ ಮಾಡಿದ್ರು ಪಾರ್ಟಿಗೆ ನೀರಿನ ಋಣ ಇದ್ರೆ ಮಾತ್ರ ನೀರು ಬರೋದು, ಅರ್ಥ ಮಾಡ್ಕೊಳ್ಳಿ. ಈಗ ಪಾಯಿಂಟು ನೀವು ಕೊಟ್ಬಿಟ್ಟು ಬಿದ್ದರೆ ಅವ್ರು ಬೇರೆ ಡ್ರಿಲ್ ಮಾತ್ರ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಫಿಟ್ ಬೇಕಾ ಅಷ್ಟು ಫಿಟ್ ಡ್ರಿಲ್ ಮಾಡ್ತಾರೆ. ಆಮೇಲೆ ಫಿಲ್ಟರ್ ಪೈಪ್ ಹಾಕ್ಬಿಡ್ತಾರೆ. ಅವ್ರು ನೀರು ಬರೋದು ಯೋಚನೆ ಮಾಡಲ್ಲ. ಈಗ ನಾವೇ ಚೆಕ್ ಮಾಡಿ ನಾವೇ ಡ್ರಿಲ್ ಮಾಡಿದ್ರೆ 1 ಫೀಟಿನೂ ನೀರು ಬಂದುಬಿಡಬೇಕು ಅಂತ ಫೀಲಿಂಗ್ ಮಾಡ್ತೀವಿ ನಾವು. ನಮ್ಗೆ ನೀರು ಬಂದುಬಿಡೋ ಪೂಜೆ ಎಲ್ಲ ಸೇರಿ ಎಲ್ಲ ಮಾಡ್ತೀವಿ. ದೊಡ್ಡ ಗಾಡಿಗೆ ಏನು ಪ್ರಾಬ್ಲಮ್ ಅಷ್ಟು ಇರಲ್ಲ. ಈಗ ಚಿಕ್ಕ ಗಾಡಿಗೆ ಬನ್ನಿ, ರೋಬೋ ಗಾಡಿಗೆ ಯಾವಾಗಲೂ ಫಸ್ಟು ಯಾರಿದ್ರೂ ಸರಿ, ಫಸ್ಟ್ ಅವರು ಒಂದು ಶಾರ್ಟ್ ವಿಡಿಯೋ ಕಳಿಸ್ಬೇಕು.